ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ಬಿಗ್ ಬಾಸ್ ಸೀಸನ್ ಕನ್ನಡ 12 ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಈ ಸೀಸನ್ ಬಗ್ಗೆ ಮಾತಾಡಬೇಕು ಅಂತ ಅಂದರೆ ಸ್ಟಾರ್ಟಿಂಗ್ಗೆ ತುಂಬಾ ಪಾಸಿಟಿವಿಟಿನ ಹೊತ್ಕೊಂಡು ಈ ಸೀಸನ್ ಬರ್ತಾ ಇದೆ ಅಂತ ಹೇಳ್ಬೋದು. ಸೊ ಸಾಕಷ್ಟು ಚೇಂಜಸ್ ಮಾಡಿದ್ದಾರೆ. ಹೋದ ಸೀಸನಿಗೆ ಕಂಪೇರ್ ಮಾಡೋದಕ್ಕೂ ಇದಕ್ಕೂ ತುಂಬಾ ಚೇಂಜಸ್ ಇದೆ. ಸೊ ಒಂದು ಒಳ್ಳೆಯ ಪಾಸಿಟಿವಿಟಿ ಕೂಡ ಇದೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಪ್ರತಿಯೊಂದನ್ನು ಚಿಕ್ಕ ಚಿಕ್ಕ ಡೀಟೇಲ್ಸ್ನ ಕೂಡ ಅಷ್ಟೇ ಬಿಗ್ ಬಾಸ್ ಸೀಸನ್ 12 ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀವಿ. ಸೊ ಫಸ್ಟ್ ಆಫ್ ಆಲ್ ಮನೆ ಬಗ್ಗೆ ತುಂಬ ಜನ ಕುತೂಹಲದಿಂದ ಕಾಯ್ತಾ ಇದ್ದಂಥದ್ದು ಬಿಗ್ ಬಾಸ್ ಮನೆ ಈ ಸತಿ ಹೇಗಿರುತ್ತೆ ಏನು ಅಂತ. ಸೊ ಸೀಸನ್ 11 ಎಲ್ಲಿ ಬಿಗ್ ಬಾಸ್ ಮನೆ ಇತ್ತು, ಸೊ ಆ ಒಂದು ಪ್ಲೇಸ್ನ ಇವಾಗ ತೆಗೆದು ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ. ಅಂದರೆ ಇನ್ನೋವೇಟಿವ್ ಫಿಲ್ಮ್ ಸಿಟಿಗೆ ಈ ಸತಿ ಕೂಡ ಬಿಗ್ ಬಾಸ್ 12ನ ನಡೆಸ್ತಾ ಇರುವಂಥದ್ದು. ಸೊ ಕಂಪ್ಲೀಟಾಗಿ ಆ ಮನೆ ಪ್ಲೇಸ್ನ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಸೀಸನ್ 12ಅಲ್ಲಿ ನಡೀತಾ ಇರೋವಂಥದ್ದು ಇನ್ನೋವೇಟಿವ್ ಫಿಲ್ಮ್ ಸಿಟಿಲಿ ಸೀಸನ್ 12 ನಡೀತಾ ಇದೆ. ಸೊ ಇನ್ನೋವೇಟಿವ್ ಫಿಲ್ಮ್ ಸಿಟಿಲಿ ನಡೀತಾ ಇದೆ. ಬಟ್ ಥೀಮ್ ಹೇಗಿರುತ್ತೆ, ಹೋದ ಸತಿ ನಾವು ನೋಡಿದ್ವಿ ಸ್ವರ್ಗ ನರ್ಕ ಅಂತೆಲ್ಲ ಏನೇನೋ ಬೇರೆ ಬೇರೆ ಟೀಮ್ಸ್ ಎಲ್ಲ ಮಾಡಿದರು. ಸೊ ಈ ಸತಿ ಆ ಥರ ಟೀಮ್ಸ್ ಇರೋದಿಲ್ಲ. ಸೊ ನನಗನ್ಸೋ ಪ್ರಕಾರ ಆ ಒಂದು ಕಾನ್ಸೆಪ್ಟ್ ಏನಿದೆ ಅದನ್ನ ಫುಲ್ ರೂಲ್ ಔಟ್ ಮಾಡೋಕ್ಕೆ ನೋಡ್ತಿದ್ದಾರೆ. ಯಾಕಂತಂದರೆ ಅದು ಹೋದ ಸತಿ ಕೂಡ ಅಷ್ಟೇ ಜನಕ್ಕೆ ಅಷ್ಟು ಇಷ್ಟ ಆಗಿರಲಿಲ್ಲ ಅದು. ಸೊ ಈ ಸತಿ ಮಾಡೋದಿಲ್ಲ ಅದು ಅಂತಲೇ ನಂಗೆ ಅನಿಸುತ್ತೆ. ಸೊ ಬಂದಿರೋ ಇನ್ಫಾರ್ಮೇಷನ್ಸ್ಗಳಿಂದ ಅಂತೂ ತಿಳ್ಕೊಬೋದು ಏನು ಅಂತಂದರೆ ಈ ಸತಿ ಬಿಗ್ ಬಾಸ್ ಮನೆ ಫುಲ್ ಅರಮನೆ ಹೇಗಿರುತ್ತೆ ಆ ಥರ ಮಾಡ್ತಾ ಇದ್ದಾರೆ. ಮೈಸೂರು ಪ್ಯಾಲೇಸ್ ಅರಮನೆನ ಥೀಮ್ ಥರ ಇಟ್ಕೊಂಡು ಕಿಂಗ್ಡಮ್ ಅಂತ ಆ ಥರ ಒಂದು ಕಾನ್ಸೆಪ್ಟಲ್ಲಿ ಮಾಡ್ತಾ ಇದ್ದಾರೆ ಈ ಸತಿ ಬಿಗ್ ಬಾಸ್ ಮನೆನ ಅಂತ ಒಂದು ಇನ್ಫಾರ್ಮೇಷನ್ ಬಂದಿರೋವಂಥದ್ದು. ಸೊ ಈ ಸತಿ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಕೂಡ ಅಷ್ಟೇ ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡ್ತಿದ್ದಾರೆ ಮನೆಗೆ. ಈ ಒಂದು ಸೀಸನಲ್ಲಿ ಯಾವುದೇ ಥರ ನೆಗೆಟಿವಿಟಿ ಕಾಂಟ್ರವರ್ಸಿ ಯಾವುದು ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಇನ್ನು ಬಿಗ್ ಬಾಸ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೇ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಿಸಿದ್ದಾರೆ. ಆ ಫೋಟೋಸ್ ಕೂಡ ಕೆಲವೊಂದಿಷ್ಟು ಲೀಕ್ ಆಗಿತ್ತು. ಸೊ ಒಂದು ಒಳ್ಳೆ ಪಾಸಿಟಿವಿಟಿಯಿಂದ ಶುರು ಮಾಡ್ತಾ ಇದ್ದಾರೆ. ಇನ್ನು ಟೈಮಿಂಗ್ಸ್ ಅಂತೆಲ್ಲ ಬರೋದಕ್ಕೆ ನೋಡಿದ್ರೆ ಪ್ರತಿ ಸತಿ ಹೇಗಿರುತ್ತೆ ಬಿಗ್ ಬಾಸ್ ಸಾಯಂಕಾಲ 9:00 ನೈಟ್ 9:00 ಪ್ರತಿದಿನ ಬಿಗ್ ಬಾಸ್ ಬರುತ್ತೆ. ಸೊ ಸ್ಯಾಟರ್ಡೇ ಸಂಡೇ ಐ ಥಿಂಕ್ 9 ಬರೋದು. ಬೇರೆ ವೀಕ್ ಡೇಸಲ್ಲೆಲ್ಲ 9:00 ಬರುತ್ತೆ. ಮತ್ತು ಶುರುವಾಗ್ತಾ ಇರೋವಂಥದ್ದು 28ನೇ ತಾರೀಕು ಸೆಪ್ಟೆಂಬರ್ 6 ಗಂಟೆಗೆ ಬಿಗ್ ಬಾಸ್ ಶುರು ಆಗುತ್ತೆ. ಮತ್ತು ಇನ್ನೊಂದು ಏನು ಅಂತಂದರೆ ಹೋದ ಸತಿ ನಮಗೆಲ್ಲರಿಗೂ ನೆನಪಿದ್ರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ನ ಗ್ರ್ಯಾಂಡ್ ಓಪನಿಂಗಲ್ಲಿ ಏನು ರಿವೀಲ್ ಮಾಡ್ತಾರೆ ಅದಕ್ಕಿಂತ ಮುಂಚೆ ಒಂದು 4 ಜನದ ಕಂಟೆಸ್ಟೆಂಟ್ಸ್ನ ರಿವೀಲ್ ಮಾಡ್ತಾರೆ. ಈ ಸತಿ ಕೂಡ ಅಷ್ಟೇ ಅದೇ ಥರ ಕಾನ್ಸೆಪ್ಟ್ ಇಟ್ಕೊಂಡಿದ್ದಾರೆ. ಶನಿವಾರ ಕ್ವಾಟ್ಲಿಕೇಶನ್ ಗ್ರ್ಯಾಂಡ್ ಫಿನಾಲೆ ಇರುತ್ತೆ. ಆ ಕ್ವಾಟ್ಲಿಕೇಶನ್ ಗ್ರ್ಯಾಂಡ್ ಫಿನಾಲೆಯಲ್ಲಿ 4 ಜನದ ಹೆಸರು ರಿವೀಲ್ ಆಗುತ್ತೆ. ನನಗನ್ಸೋ ಪ್ರಕಾರ ಕ್ವಾಟ್ಲಿಕೇಶನಿಂದ ಯಾರೆಲ್ಲ ಬರ್ತಾ ಇದ್ದಾರೆ ಬಿಗ್ ಬಾಸ್ಗೆ ಅವರ ಹೆಸರು ಕೂಡ ಅಲ್ಲೇ ರಿವೀಲ್ ಆಗ್ಬೋದು. ಆ ಚಾನ್ಸಸ್ ಜಾಸ್ತಿ ಇದೆ. ಇಲ್ಲಾಂದರೆ ಬೇರೆಯವ್ರ ಹೆಸರು ಕೂಡ ರಿವೀಲ್ ಆಗ್ಬೋದು, ಹೇಳೋಕ್ಕೆ ಬರೋದಿಲ್ಲ. ಎಷ್ಟೋ ಜನ ಹೇಳ್ತಿರೋದು ಕ್ವಾಟ್ಲಿಕೇಶನಿಂದ 4 ಜನ ಬರ್ತಾರೆ ಅಂತ. ಬಟ್ ನನಗೇನು ಅದು ಅನ್ನಿಸ್ತಾ ಇಲ್ಲ. ಯಾಕೆ ಅಂತಂದರೆ ಒಂದು ಶೋಯಿಂದನೇ 4 ಜನ ತೊಗೊಂಡ್ಬಿಟ್ರೆ ಬೇರೆ ಶೋಯಿಂದ ಅಥವಾ ಬೇರೆ ಕಡೆಯಿಂದ ಎಲ್ಲನೂ ತೊಗೊಂಡು ಬರಬೇಕಾಗುತ್ತೆ ಅವರು. ಸೊ ಆ ಥರ ಒಂದು ತರೋವಂಥ ಚಾನ್ಸಸ್ ಕಡಿಮೆ ಇರುತ್ತೆ. ಬಂದರೆ ಒಬ್ಬರು ಇಬ್ಬರು ಬರ್ಬೋದು ಅಂತ ಅನಿಸುತ್ತೆ. ಅದು ನನಗನ್ನಿಸ್ತಾ ಇರೋದು. ಸೂರಜ್ ಮತ್ತು ಗಿಲ್ಲಿ ಅವರು ಇವರಿಬ್ಬರು ಬರ್ತಾನೆ ಅಂತ. ಇವರಿಬ್ಬರ ಜೊತೆಗೆ ದಿಲೀಪ್ ಅವ್ರ ಮೇಲೆ ಕೂಡ ನನಗೆ ಡೌಟ್ ಇದೆ. ದಿಲೀಪ್ ಮತ್ತು ಚಂದನ್. ಸೊ ಇವ್ರು 4 ಜನದಲ್ಲಿ ಯಾರಾದರೂ ಬರ್ಬೋದು. ಸೊ ಇವರಲ್ಲಿ ಒಬ್ಬರು ಬರ್ತಾರೆ, ಒಟ್ಟಲ್ಲಿ ಖಂಡಿತವಾಗ್ಲೂ ಮತ್ತೆ ಬರ್ತಾರೆ. ಬಟ್ ಕ್ವಾಟ್ಲಿಕೇಶನ್ ಫಿನಾಲೆಯಲ್ಲಿ 4 ಜನದ ಹೆಸರನ್ನ ರಿವೀಲ್ ಆಗುತ್ತೆ. ಅದಾದಮೇಲೆ ಸಂಡೇ ಎಪಿಸೋಡಲ್ಲಿ ಎಲ್ಲರ ಹೆಸರು ಕೂಡ ರಿವೀಲ್ ಆಗ್ತಾ ಇರುತ್ತೆ. ಸೊ ಇದಿಷ್ಟು ಬಂದಿರುವಂಥ ಇನ್ಫಾರ್ಮೇಷನ್. ಸೊ ಇದೇ ಥರದ ಯಾವುದೇ ಅಪ್ಡೇಟ್ಸ್ ಇದ್ದರೂ ನನ್ನ ಚಾನಲ್ ಸಿಗ್ತಾ ಇರುತ್ತೆ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.